ನವದೆಹಲಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಮಹಾ ದುರಂತವೊಂದು ನಿನ್ನೆ ರಾತ್ರಿ ಸಂಭವಿಸಿಬಿಟ್ಟಿದೆ. ಇನ್ನು ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ 18 ಜನರ ಸಾವಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿರೋದಿದು. ಮಹಾಕುಂಭಮೇಳಕ್ಕೆ ತೆರಳುತ್ತಾ ಇದ್ದಂತಹ ಭಕ್ತರು ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಂಡಿರೋದು. ರೈಲು ಹತ್ತೋದಕ್ಕೆ ಹೋದಾಗ ಕಾಲ್ ತುಳಿತಾ ಇತ್ತು ರಾತ್ರಿ 9:55 ಸುಮಾರಿಗೆ. ಆಮೇಲೆ ಈ ಸಾವನ್ನಪ್ಪಿದವರಲ್ಲಿ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ 3 ಜನ ಮಕ್ಕಳು ಕೂಡ ಸೇರಿದ್ರು ಅನ್ನೋದ್ರ ಡೀಟೇಲ್ಸು. ರೈಲ್ವೆ ನಿಲ್ದಾಣದ ಮೆಟ್ಟುಲಗಳ ಬಳಿನೇ ಈ ಕಾಲ್ ತುಳಿತ ಸಂಭವಿಸಿರೋದು. ಸ್ಥಳದಲ್ಲೇ 18 ಜನರ ಸಾವಾಗಿದೆ, 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದ ಟ್ರೈನ್ ಹತ್ತೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಸಾಹಸವನ್ನ ಕೆಲವರು ಪಡ್ತಾ ಇದ್ರು ಅಂತ. ವಿಪರೀತವಾಗಿ ಕ್ರೌಡ್ ಆಗ್ಬಿಟ್ಟಿತ್ತು. ಎಲ್ರಿಗೂ ಅಲ್ಲಿ ಸೀಟ್ ಸಿಗಬೇಕು ಅನ್ನುವಂತಹ ಧಾವಂತ. ಈ ಕೆಲವರೆಲ್ಲ ಟಿಕೆಟ್ ತಗೊಂಡು ಹೋಗೋರು ಇರ್ತಾರೆ, ರಿಸರ್ವ್ ಮಾಡಿದವರು ಇರ್ತಾರೆ, ಕೆಲವರು ಜನರಲ್ ಬೋಗಿನಲ್ಲಿ ಹೋಗೋರು ಇರ್ತಾರೆ. ಬಟ್ ಇಲ್ಲೇನು ಆ ಥರದ್ದೇನು ವ್ಯತ್ಯಾಸಗಳು ಕಾಣಿಸ್ತಿಲ್ಲ. ಯಾವುದೇ ಆ ಕೋಚಲ್ಲಿ ಕಂಡ್ರು ಕೂಡ ಜನ ಅಲ್ಲಿ ತುಂಬ್ತಾ ಇದ್ದಿದ್ದು ಕಾಣಿಸ್ತಾ ಇತ್ತು. ಸೊ ಏಕಾಏಕಿ ಓವರ್ ಕ್ರೌಡ್ ಆದಾಗ 18 ಜನ ಅಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಅನ್ಕಾನ್ಷಿಯಸ್ ಆಗ್ತಾರೆ. ಕೆಲವರಿಗೆ ವಿಪರೀತ ಕ್ರೌಡ್ನಲ್ಲಿದ್ದಾಗ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಗ್ಬಿಡುತ್ತೆ. ಇನ್ನು ಕೆಲವ್ರಿಗೆಲ್ಲ ಹಾಗಾಗಿದೆ. ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದವರು ಮತ್ತೆ ಪ್ರಜ್ಞೆ ಅವ್ರಿಗೆ ಬರಲೇ ಇಲ್ಲ ಅನ್ನುವಂಥದ್ದು ದುರಂತ. ಮಹಾಕುಂಭಮೇಳದಲ್ಲಿ ಅವತ್ತು ಮೌನಿ ಅಮಾವಾಸ್ಯೆ ದಿನ ಏನಾಯ್ತು ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಕಾಲ್ ತುಳಿತ ಎಷ್ಟು ಭೀಕರವಾಗಿರುತ್ತೆ ಅಂತ. ಈಗ ಜಾಗ ಬೇರೆ, ಬಟ್ ಇವರೆಲ್ಲರೂ ಕೂಡ ಮಹಾಕುಂಭ ಮೇಳಕ್ಕೆ ಹೊರಟವರು, ಪ್ರಯಾಗ್ರಾಜ್ಗೆ ಹೊರಟವರು ಅನ್ನೋದ್ರ ಡೀಟೇಲ್ಸ್ ಇದೆ. ಇಲ್ಲಿ ವಿಪರೀತವಾಗಿ ಜನ ಸೇರಿರೋದ್ರಿಂದ ಸ್ಪೆಷಲ್ ಟ್ರೈನ್ಗಳ ಆಪರೇಷನ್ ಮಾಡೋದಕ್ಕೆ ರೈಲ್ವೆ ಇಲಾಖೆ ಮುಂದಾಗುತ್ತೆ. ಆದರೂ ಕಂಟ್ರೋಲಿಗೆ ಬರಲ್ಲ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ.